ಹೈ ಫ್ರೆಂಡ್ಸ್, ಒಂದು ಕಾಲದಲ್ಲಿ ರೈತ ತನ್ನ ಹೊಲದಲ್ಲಿರುವ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದ. ಹೊಲದ ಪ್ರತಿಯೊಂದು ಕೆಲಸವನ್ನ ತನ್ನ ಹಸುಗಳಿಂದ ಮಾಡ್ತಿದ್ದ. ಆದ್ರೆ ಈಗಿನ ವೈಜ್ಞಾನಿಕ ಪ್ರಪಂಚದಲ್ಲಿ ಪ್ರತಿಯೊಂದು ಕೆಲಸ ಕೆಲವೇ ನಿಮಿಷಗಳಲ್ಲಿ ಪೂರ್ತಿ ಮಾಡಬಹುದು. ಹೌದು, ನಿಜ. ರೈತ ದೇಶದ ಬೆನ್ನೆಲುಬು ಹೇಗೋ ರೈತನ ಬೆನ್ನೆಲುಬು ಈ ಟ್ರ್ಯಾಕ್ಟರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮ್ಗೆ ಗೊತ್ತಾ ಇಷ್ಟಕ್ಕೂ ಈ ಟ್ರ್ಯಾಕ್ಟರ್ನ ಫ್ಯಾಕ್ಟರಿನಲ್ಲಿ ಯಾವ ರೀತಿ ತಯಾರು ಮಾಡ್ತಾರೆ ಅಂತ, ಏನೆಲ್ಲ ಪ್ರೋಸೆಸ್ಗಳ ಮೂಲಕ ಈ ಟ್ರ್ಯಾಕ್ಟರ್ನ ತಯಾರು ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ನ ಪ್ರತಿಯೊಂದು ಹಂತವನ್ನ ತಿಳಿದುಕೊಳ್ಳೋಣ. ಇದಕ್ಕೂ ಮುಂಚೆ ನಮ್ಮ ಚಾನೆಲ್ ನಲ್ಲಿ ಆಟೋ ರಿಕ್ಷಾ, ರಾಯಲ್ ಎನ್ಫೀಲ್ಡ್, KTM ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ನೋಡಿದ್ವಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ, ಕೊನೆ ತನಕ ನೋಡ್ರಿ. ಫ್ರೆಂಡ್ಸ್, ರೈತನಿಗೆ ಟ್ರ್ಯಾಕ್ಟರ್ ಎಷ್ಟು ಪ್ರಮುಖವಾಗಿದೆ ಅಂದ್ರೆ ಈಗಿನ ದಿನಗಳಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ಗೆ ಕಂಪ್ಯೂಟರ್ ಸಿಸ್ಟಮ್ ಎಷ್ಟೋ ಅವಶ್ಯಕವಿದೆ, ಅಷ್ಟೇ ಅವಶ್ಯಕತೆ ರೈತರಿಗೆ ಟ್ರ್ಯಾಕ್ಟರ್ ಕೂಡ. ಈಗಲೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಕೇವಲ ಒಂದೆರಡು ಟ್ರ್ಯಾಕ್ಟರ್ಸ್ ಮಾತ್ರ ಇರ್ತವೆ. ಅವುಗಳಿಂದಲೇ ಎಲ್ಲಾ ರೈತರು ಬಾಡಿಗೆಗೆ ತಮ್ಮ ಹೊಲಗಳಲ್ಲಿ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇರ್ತಾರೆ. ಈಗಿನ ದಿನಗಳಲ್ಲಿ ಮಾರ್ಕೆಟ್ ನಲ್ಲಿ ವಿಭಿನ್ನ ರೀತಿಯ ಹಲವಾರು ಕಂಪನಿಗಳ ವಿಭಿನ್ನ ಬೆಲೆಗಳಲ್ಲಿ ಟ್ರ್ಯಾಕ್ಟರ್ಸ್ ಲಭ್ಯವಿದ್ದು ಹೆಸರು ಮತ್ತು ಹಣವನ್ನ ಗಳಿಸ್ತಾ ಇದ್ದಾರೆ. ಆದ್ರೆ ಇದನ್ನ ತಯಾರು ಮಾಡುವ ಪ್ರೊಸೆಸ್ ಮಾತ್ರ ಪ್ರತಿಯೊಂದು ಟ್ರ್ಯಾಕ್ಟರ್ಗೂ ಕೂಡ ಸೇಮ್ ಇರುತ್ತೆ. ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಫ್ರೆಂಡ್ಸ್, ಪೂರ್ತಿ ಕಬ್ಬಿಣದಿಂದ ಕೂಡಿದ ಈ ಟ್ರ್ಯಾಕ್ಟರ್ನ ತಯಾರು ಮಾಡೋದಕ್ಕೆ ಮೊದಲು ಬೇಕಾಗಿರುವ ವಸ್ತು ಅಧಿಕ ಪ್ರಮಾಣದ ಸ್ಟೀಲ್ ಮತ್ತು ಐರನ್. ಕಬ್ಬಿಣವನ್ನ ಅಧಿಕ ಪ್ರಮಾಣದಲ್ಲಿ ತಂದು ಅದನ್ನ ದ್ರವ ರೂಪಕ್ಕೆ ಬದಲಾಯಿಸಲಾಗುತ್ತೆ. ಇದರಲ್ಲಿರುವ ಲೋಹದಿಂದ ಟ್ರ್ಯಾಕ್ಟರ್ಗೆ ಸಂಬಂಧಿಸಿದ ನಟ್ಸ್ ನಿಂದ ಹಿಡಿದು ಇಂಜಿನ್ ವರೆಗೂ ಪ್ರತಿಯೊಂದು ವಸ್ತುವನ್ನ ಇದೇ ಫ್ಯಾಕ್ಟರಿನಲ್ಲಿ ತಯಾರಿಸಲಾಗುತ್ತೆ. ದ್ರವ ರೂಪದಲ್ಲಿರುವ ಈ ಕಬ್ಬಿಣವನ್ನ ಟ್ರ್ಯಾಕ್ಟರ್ಗೆ ಸಂಬಂಧಿಸಿದ ಫ್ರೇಮ್ಸ್ ನ ತಯಾರಿಸಲು ಮೋಲ್ಡ್ ನಲ್ಲಿ ಹಾಕಲಾಗುತ್ತೆ. ಅವು ಪೂರ್ತಿಯಾಗಿ ತಣ್ಣಗಾದ ನಂತರ ಟ್ರ್ಯಾಕ್ಟರ್ಗೆ ಸಂಬಂಧಿಸಿದ ಪ್ರತಿಯೊಂದು ಪಾರ್ಟ್ಸ್ ಎಲ್ಲ ತಯಾರಾದಂತೆ ಬಳಿಕ ಅವುಗಳನ್ನ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಗೋಡನ್ಗೆ ತೆಗೆದುಕೊಂಡು ಬರ್ತಾರೆ. ಇದನ್ನೇ ಪ್ರೆಸ್ ರೂಮ್ ಎಂದು ಕರೀತಾರೆ. ಇಲ್ಲಿ ಟ್ರ್ಯಾಕ್ಟರ್ಗೆ ಸಂಬಂಧಿಸಿದ ಸ್ಟೀಲ್ ಬಾಡಿಯನ್ನು ತಯಾರಿಸಲಾಗುತ್ತೆ. ಇಂಜಿನ್ ಕವರ್, ಬೋನಟ್ ಕವರ್, ಟಾಪ್ ಕವರ್ ನ ಆಟೋಮೆಟಿಕ್ ಪ್ರೆಸ್ಸಿಂಗ್ ಮಷಿನ್ ಸಹಾಯದಿಂದ ಸ್ಟೀಲ್ ಪ್ಲೇಟ್ಸ್ ನ ಈ ರೀತಿಯಲ್ಲಿ ಪ್ರೆಸ್ ಮಾಡಿ ಬಾಡಿ ಫ್ರೇಮ್ಸ್ ನ ತಯಾರಿಸಲಾಗುತ್ತೆ. ನಂತರ ಕುಂತ್ಕೊಳ್ಳೋ ಸೀಟ್ ಕವರ್ನ, ಟಾಪ್ ಕವರ್ನ, ಬೋನಟ್ ಕವರ್ನ ತಯಾರಿಸಲಾಗುತ್ತೆ. ಇದೇ ಫ್ಯಾಕ್ಟರಿನಲ್ಲಿ ಇನ್ನೊಂದು ಕಡೆ ಟ್ರ್ಯಾಕ್ಟರ್ನ ಮೇನ್ ಹೃದಯ ಅಂದ್ರೆ ಇಂಜಿನ್ ನ ತಯಾರು ಮಾಡ್ತಾರೆ. ಆಲ್ಮೋಸ್ಟ್ 4,000 to 5,000 ಸಿಲಿಂಡರ್ನ 75 ಹಾರ್ಸ್ ಪವರ್ ಹೊಂದಿರುವ ಪವರ್ಫುಲ್ ಇಂಜಿನ್ ನ ತಯಾರು ಮಾಡ್ತಾರೆ. ಈ ಸೆಕ್ಷನ್ಗೆ ಬಂದ ತಕ್ಷಣ ನಿಮಗೊಂದು 3D ಡಿಸೈನ್ಡ್ ಆಟೋಮೆಟಿಕ್ CNC ಮಷಿನ್ ಕಂಡು ಬರುತ್ತೆ. ಅದು ಈ ರೀತಿಯಲ್ಲಿ ಇಂಜಿನ್ಗೆ ಆಕಾರವನ್ನು ನೀಡುತ್ತೆ. ಈ ಮಷಿನ್ ಫುಲ್ಲಿ ಆಟೋಮೆಟಿಕ್ ಇರುತ್ತೆ. ಆದ್ದರಿಂದ ಮನುಷ್ಯನಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಇದರಿಂದ ತಪ್ಪಾಗುವ ಅವಕಾಶಗಳು ತುಂಬಾ ಕಡಿಮೆ ಇರುತ್ತೆ. ಕೆಲವೇ ಗಂಟೆಗಳಲ್ಲಿ ಈ CNC ಮಷಿನ್ ಇಂಜಿನ್ಗೆ ಸಂಬಂಧಿಸಿದ ಫ್ರೇಮ್ಸ್ ನ ತಯಾರು ಮಾಡುತ್ತೆ. ನಂತರ ವರ್ಕರ್ಸ್ ವರ್ಕಿಂಗ್ ಮಷಿನ್ ಕೆಳಗಿಟ್ಟು ಅದನ್ನು ವಾಶ್ ಮಾಡ್ತಾರೆ. ಏಕೆಂದ್ರೆ ಅದಕ್ಕೆ ಇಂಜಿನ್ ಆಕಾರವನ್ನ ನೀಡುವಾಗ ಕಟ್ ಮಾಡಿರುವ ಮೆಟಲ್ಸ್ ಎಲ್ಲಾದ್ರೂ ಉಳಿದಿದ್ರೆ ಅದು ನಟ್ ಬೋಲ್ಟ್ಸ್ ನ ಫಿಟ್ ಮಾಡುವಾಗ ಅಡ್ಡಿ ಆಗದಂತಿರಲು ಅದನ್ನ ಕ್ಲೀನ್ ಮಾಡಲಾಗುತ್ತೆ. ಮಿಲ್ಲಿಂಗ್, ಬೋರಿಂಗ್, ಗನ್ ಡ್ರೈಯಿಂಗ್ ನಂತಹ ಪ್ರತಿಯೊಂದು ಹಂತಗಳು ಪೂರ್ತಿಯಾದ ನಂತರ ಈ ರೀತಿಯಲ್ಲಿ ತಯಾರು ಮಾಡಿದ ಇಂಜಿನ್ ಫ್ರೇಮ್ಸ್ ನ ಅಸೆಂಬಲ್ ಮಾಡೋದಕ್ಕೆ ಮುಂದಿನ ಹಂತಕ್ಕೆ ಕಳುಹಿಸಲಾಗುತ್ತೆ. ಇಲ್ಲಿ ಈ ಇಂಜಿನ್ ಫ್ರೇಮ್ಸ್ ನಲ್ಲಿ ಕ್ರ್ಯಾಂಕ್ ಶಾಫ್ಟ್, ಕ್ಲಚ್, ಗೇರ್ ನಂತಹ ಪ್ರತಿಯೊಂದು ಪಾರ್ಟ್ಸ್ ನ ಫಿಟ್ ಮಾಡಿ ಅದಕ್ಕೆ ಶಕ್ತಿಯನ್ನ ಅಂದ್ರೆ ಜೀವವನ್ನ ನೀಡುತ್ತಾರೆ. ಪ್ರತಿಯೊಂದು ಇಂಜಿನ್ ನ ಶಕ್ತಿ ಅನ್ನೋದು ಅದರಲ್ಲಿ ಅಳವಡಿಸಿರುವ ಪ್ರತಿಯೊಂದು ಪಾರ್ಟ್ಸ್ ಮೇಲೆ ಆಧಾರವಾಗಿರುತ್ತೆ. ಅದಕ್ಕೆ ಅದರಲ್ಲಿರುವ ಪ್ರತಿಯೊಂದು ಪಾರ್ಟ್ಸ್ ನ ಸೂಕ್ಷ್ಮವಾಗಿ ಇನ್ನೊಮ್ಮೆ ಪರಿಶೀಲಿಸಲಾಗುತ್ತೆ. ಇದನ್ನ ಚೆನ್ನಾಗಿ ಟೆಸ್ಟ್ ಮಾಡ್ತಾರೆ. ಇಂಜಿನ್ ನ ತಯಾರು ಮಾಡಿದ ನಂತರ ಟ್ರ್ಯಾಕ್ಟರ್ ನ ಇನ್ನೊಂದು ಮುಖ್ಯವಾದ ವಸ್ತು ಟ್ರಾನ್ಸ್ಮಿಷನ್. ಇದನ್ನ ಜರ್ಮನ್ ಮೇಡ್ ಆಟೋಮೆಟಿಕ್ ಮಷಿನ್ ಸಹಾಯದಿಂದ ತಯಾರು ಮಾಡ್ತಾರೆ. ಇವುಗಳನ್ನೆಲ್ಲ ತಯಾರು ಮಾಡಿದ ನಂತರ ಡಿಜಿಟಲ್ ಕಂಪೈಲರ್, ಮೈಕ್ರೋಮೀಟರ್ ಮತ್ತು ಪ್ರೊಫೈಲ್ ಪ್ರೊಜೆಕ್ಟರ್ ನಿಂದ ಪ್ರತಿಯೊಂದು ಉಪಕರಣಗಳನ್ನ ಟೆಸ್ಟ್ ಮಾಡಲಾಗುತ್ತೆ. ಈ ರೀತಿಯಲ್ಲಿ ಟೆಸ್ಟ್ ಮಾಡೋದ್ರಿಂದ ಟ್ರ್ಯಾಕ್ಟರ್ಗೆನೆ ಒಳ್ಳೆಯದು. ಇದರಲ್ಲಿ ಗೇರ್ ಟೆಸ್ಟ್, ಸ್ಪೀಡ್ ಟೆಸ್ಟ್, ಆಯಿಲ್ ಪ್ರೆಷರ್ ಈ ರೀತಿ ಪ್ರತಿಯೊಂದು ವಿಷಯಗಳನ್ನ ಟೆಸ್ಟ್ ಮಾಡಲಾಗುತ್ತೆ. ಒಂದ್ಸಲ ಇವುಗಳಲ್ಲಿ ಸಕ್ಸಸ್ಫುಲ್ ಆದ್ರೆ ಟ್ರಾನ್ಸ್ಮಿಷನ್ ಮತ್ತು ಇಂಜಿನ್ ನ ಅಸೆಂಬ್ಲಿ ಸೆಕ್ಷನ್ ಗೆ ಕಳುಹಿಸಲಾಗುತ್ತೆ. ಟ್ರ್ಯಾಕ್ಟರ್ ಗೆ ಸಂಬಂಧಿಸಿದ ಡಿಫರೆಂಟ್ ಪಾರ್ಟ್ಸ್ ಎಲ್ಲ ಬಂದು ಅಸೆಂಬ್ಲಿ ಸೆಕ್ಷನ್ ಹತ್ತಿರ ಸೇರ್ತವೆ. ಇಲ್ಲಿ ಟ್ರ್ಯಾಕ್ಟರ್ ಗೆ ಸಂಬಂಧಿಸಿದ ಪ್ರತಿಯೊಂದು ಪಾರ್ಟ್ಸ್ ನ ಜೋಡಿಸಲಾಗುತ್ತೆ. ನಿಜ ಹೇಳಬೇಕಂದ್ರೆ ಟ್ರ್ಯಾಕ್ಟರ್ ನ ಅಸಲಿ ಜನ್ಮ ಈ ಸ್ಥಳದಲ್ಲೇ ಆಗುತ್ತೆ. ಇಲ್ಲಿ ವರ್ಕರ್ಸ್ ಎಲ್ಲ ಸೇರಿ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ಜೋಡಿಸಿ ಇವುಗಳನ್ನ ಚೆನ್ನಾಗಿ ಜೋಡಣೆ ಮಾಡಿದ ನಂತರ ಇವುಗಳಲ್ಲಿರುವ ಗೇರ್ ಬಾಕ್ಸ್ ನಲ್ಲಿ ಗೇರ್ ಆಯಿಲ್ ನ ಹಾಕಲಾಗುತ್ತೆ. ಬಳಿಕ ಇದರ ಗೇರ್ ಸ್ಮೂತ್ನೆಸ್ ನ ಟೆಸ್ಟ್ ಮಾಡಲಾಗುತ್ತೆ.
ಇಂಜಿನ್ಗೆ ಸಂಬಂಧಿಸಿದ ಪ್ರತಿಯೊಂದು ಪಾರ್ಟ್ಸ್ ನ ಫಿಟ್ ಮಾಡಿದ ಬಳಿಕ ಈ ಪೂರ್ತಿ ಸ್ಟ್ರಕ್ಚರ್ ನ ತೆಗೆದುಕೊಂಡು ಹೋಗಿ ಆಂಟಿರಸ್ಟ್ ಲಿಕ್ವಿಡ್ ನಲ್ಲಿ ಸ್ವಲ್ಪ ಸಮಯದವರೆಗೆ ಇಡಲಾಗುತ್ತೆ. ಏಕೆಂದರೆ ತುಂಬಾ ವರ್ಷಗಳವರೆಗೆ ಕೆಸರಿನಲ್ಲಿ ನೀರಿನಲ್ಲಿ ಕೆಲಸ ಮಾಡೋದ್ರಿಂದ ಜಂಗು ಹಿಡಿಯದಂತಿರಲು ಆಂಟಿರಸ್ಟ್ ಲಿಕ್ವಿಡ್ ನಲ್ಲಿ ಮುಳುಗಿಸಲಾಗುತ್ತೆ. ಇದರ ಬಳಿಕ ಈ ಪೂರ್ತಿ ಸ್ಟ್ರಕ್ಚರ್ ನ ಪೇಂಟಿಂಗ್ ರೂಮ್ಗೆ ತೆಗೆದುಕೊಂಡು ಬರ್ತಾರೆ. ಇಲ್ಲಿ ಇದಕ್ಕೆ ಅಂದವನ್ನ ಹೆಚ್ಚಿಸಲು ಜೊತೆಗೆ ಜಂಗು ಹಿಡಿಯದಂತಿರಲು ಇದಕ್ಕೆ ಪೇಂಟ್ ಮಾಡಲಾಗುತ್ತೆ. ಇದರ ಜೊತೆಗೆ ಟ್ರ್ಯಾಕ್ಟರ್ಗೆ ಸಂಬಂಧಿಸಿದ ಇನ್ನೂ ಕೆಲವು ಪಾರ್ಟ್ಸ್ಗೂ ಕೂಡ ಪೇಂಟ್ ಮಾಡಲಾಗುತ್ತೆ. ಚೆನ್ನಾಗಿ ಪೇಂಟ್ ಮಾಡಿದ ನಂತರ ಇವುಗಳನ್ನ ಅಸೆಂಬಲ್ ಮಾಡಲಾಗುತ್ತೆ. ಮೊದಲು ಇವುಗಳಿಗೆ ಎಲೆಕ್ಟ್ರಿಕ್ ವೈರಿಂಗ್ ಮಾಡಲಾಗುತ್ತೆ. ಜೊತೆಗೆ ಹ್ಯಾಂಡ್ ಬ್ರೇಕ್, ನಾರ್ಮಲ್ ಬ್ರೇಕ್, ಗೇರ್ ಶಾಫ್ಟ್ ಹೀಗೆ ಪ್ರತಿಯೊಂದು ಪಾರ್ಟ್ಸ್ನ ಫಿಟ್ ಮಾಡ್ತಾರೆ. ನಂತರ ಇದಕ್ಕೆ ಸ್ಟಾರ್ಟರ್ ಮೋಟರ್ನ ಅಟ್ಯಾಚ್ ಮಾಡ್ತಾರೆ. ಈ ಸ್ಟಾರ್ಟರ್ ಮೋಟರ್ ಇರದಿದ್ರೆ ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗೋದಿಲ್ಲ. ಜೊತೆಗೆ ಬೆಳೆಗಳನ್ನು ಕಟಾವು ಮಾಡುವ, ಉಳಿಮೆ ಮಾಡುವ ಡಿವೈಸ್ನ ಹಾಕೋದಕ್ಕೆ ಹೈಡ್ರೋಲಿಕ್ ಲಿಫ್ಟ್ನ ಕೂಡ ಜೋಡಿಸಲಾಗುತ್ತೆ. ನಂತರ ಸ್ಟೇರಿಂಗ್ ರಾಡ್ನ ಮುಂದೆರಡು ಸಣ್ಣ ಟೈರ್ಸ್ನ, ಹಿಂದೆರಡು ದೊಡ್ಡ ಟೈರ್ಸ್ನ ಜೋಡಿಸಲಾಗುತ್ತೆ. ಇವೆಲ್ಲವುಗಳನ್ನ ಪೂರ್ತಿಯಾಗಿ ಫಿಟ್ ಮಾಡಿದ ನಂತರ ಪ್ರತಿಯೊಂದು ಸ್ಥಳದಲ್ಲಿ ಆಯಿಲಿಂಗ್ ಮತ್ತು ಗ್ರೀಸಿಂಗ್ನ ಮಾಡಲಾಗುತ್ತೆ. ಬಳಿಕ ಇದಕ್ಕೆ ಸಂಬಂಧಿಸಿದ ಬಾಡಿ ಫ್ರೇಮ್ಸ್ನ ಅಟ್ಯಾಚ್ ಮಾಡಿ ಹೆಡ್ಲೈಟ್, ಇಂಡಿಕೇಟರ್ ಮತ್ತು ಸ್ಟೇರಿಂಗ್ ವೀಲ್ ಜೊತೆಗೆ ಸಣ್ಣ ಪುಟ್ಟ ಪಾರ್ಟ್ಸ್ನ ಅಟ್ಯಾಚ್ ಮಾಡಿ ಟ್ರ್ಯಾಕ್ಟರ್ನ ಪೂರ್ತಿಯಾಗಿ ಸಿದ್ಧಪಡಿಸ್ತಾರೆ. ನಂತರ ಇದನ್ನು ಸ್ಟೇರಿಂಗ್ ಟೆಸ್ಟ್ಗೆ ಕಳುಹಿಸಲಾಗುತ್ತೆ. ಇಲ್ಲಿ ಒಬ್ಬ ಡ್ರೈವರ್ ಈ ಟ್ರ್ಯಾಕ್ಟರ್ನ ಓಡಿಸಿ ಎಲ್ಲ ರೀತಿಯಲ್ಲೂ ಸಂಪೂರ್ಣವಾಗಿ ಚೆಕ್ ಮಾಡ್ತಾನೆ. ಸೆಲ್ಫ್, ಗೇರ್, ಸ್ಪೀಡ್, ಬ್ರೇಕ್ ಇವೆಲ್ಲವುಗಳನ್ನ ಟೆಸ್ಟ್ ಮಾಡಿದ ಬಳಿಕ ಇವೆಲ್ಲ ಓಕೆ ಆದ್ರೆ ರೈತನಿಗೆ ಬೆನ್ನೆಲುಬಾಗಿ ನಿಲ್ಲಲು ಟ್ರ್ಯಾಕ್ಟರ್ ಮಾರ್ಕೆಟ್ ನಲ್ಲಿ ಸಿದ್ಧವಾಗಿರುತ್ತೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡೋದಕ್ಕೆ ಬರುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ವಿಡಿಯೋ. ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.